ಎಲ್ಲ ಗುರು ಹಿರಿಯರಿಗೂ, ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಶಿಕ್ಷಕರಿಗೂ, ಪಾಲಕರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಮಾತುಗಳನ್ನು ಶುರು ಮಾಡುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ 2017ನೇ ಬ್ಯಾಚ್ ನಾವು ಥರ್ಡ್ ಬ್ಯಾಚ್. ಈಗ ನಮಗೆ ಈಗ ಹೊಸ ಬಿಲ್ಡಿಂಗ್ ಅವಾಗಿನೂ ರೆಡಿ ಆಗಿರೋಕ್ಕಿಲ್ಲ. ಇನ್ನೂ ಅಲ್ಲಿ ನಾವು ಹಳೆ ಮನೆಯೊಳಗೆ ಕಲಿತಿದ್ವಿ. ಆದ್ರೆ ನಾವು ಕುಮಾರೇಶ್ವರ ಕೋಚಿಂಗ್ ಕ್ಲಾಸ್ ಇದ್ದಿದ್ದು ಈ ಕುಮಾರೇಶ್ವರ ಗುರುಕುಲ ಪ್ರಾಥಮಿಕ ಶಾಲೆ ಆಗಿದ್ದು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ನಮ್ಗೆ ಅವಾಗ ಹೆಂಗಿತ್ತಂದ್ರೆ ಮನೆ ಒಳಗೆ ಅಂದ್ರೆ ಈಗ ಮನೆ ಮೇಲೆ ಒಂದು ರೂಮ್ ಇತ್ತು, ಸಣ್ಣ ಕಲಿಸಿದ್ರು ನಮ್ಮನ್ನ. ನಾವು ಇರೋದ ಒಂದು 12 ಜನ ಇದ್ವಿ, ನಮ್ಗೆ ಅಷ್ಟೇ ಕಲಿಸಿದ್ರು. ನಮಗೆ ಹೆಂಗೆ ಅನಿಸ್ತಿತ್ತು ಅಂದ್ರೆ ನಾವು ಕ್ಲಾಸ್ ರೂಮಿಗೆ ಬಂದೀವಿ, ಯಾವುದೋ ಒಂದು ಬೇರೆ ಸ್ಕೂಲಿಗೆ ಬಂದೀವಿ ಅಂತ ಅನಿಸ್ತೇನೆ ಇದ್ದಿದ್ದಿಲ್ಲ. ನಮ್ಮ ಮನೆ ಒಳಗೆ ನಾವು ಎಲ್ಲರ ಜೊತೆನೂ ನಮ್ಮ ಮನೆಯವ್ರ ಜೊತೆನೂ ಕುಂತ್ಕೊಂಡು ಕಲಿಯಾಗ್ತೇವನ ಅಂತ ಅನಿಸ್ತಿತ್ತು ನಮ್ಗೆ. ಅಷ್ಟೊಂದು ನಮ್ಮನ್ನು ಪ್ರೀತಿಲಿಂದ ನಮ್ಗೆ ಕಲಿಸಿದ್ರು, ಅಷ್ಟು ಒಳ್ಳೇದನ್ನ ನಮಗೆ ಕಲಿಸಿದ್ರು. ಕರೆ ಹೇಳ್ಬೇಕಂದ್ರೆ ನಮ್ದು ಈ ವರ್ಷ 12th ಮುಗೀತು. ನಾವು ಇಷ್ಟು 7 ವರ್ಷ ಏನೈತಲ್ಲ ನಾವು ನವೋದಯದೊಳಗನ ಕಲ್ತೀವಿ. ಇಷ್ಟು 7 ವರ್ಷ ಅಷ್ಟು ಉನ್ನತ ಶಿಕ್ಷಣವನ್ನು ಅಷ್ಟು ಉಚಿತವಾಗಿ ನಾವು ಏನಾರ ಪಡ್ಕೊಂಡೇವಿ. ಅಕಸ್ಮಾತ್ ನಾವು ಏನೋ ಒಂದು ಸಾಧನೆ ಮಾಡೇವಿ ಅಲ್ಲಿ ಹೋಗಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಅಂತಾನೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಮೇನ್ ಆಗಿ ಬೇಸ್ ಅಡಿಪಾಯ ಹಾಕೊಟ್ರು ಅವರಲ್ಲಿ ನವೋದಯ ಹೋಗಕ್ಕ. ಸರ್ ವಿ ಆರ್ ಥ್ಯಾಂಕ್ ಯು ಫಾರ್ ವೆರಿ ಮಚ್. ಎಲ್ಲರಿಗೂ ಏನು ಕಾಣ್ತದೆ, ನಾವು ಸೆಲೆಕ್ಟ್ ಆಗಿದ್ದು ಕಾಣ್ತದೆ. ಬಟ್ ಆದ್ರೆ ನಾವು ಸೆಲೆಕ್ಟ್ ಆಗಾಕ ನಮ್ಗೆ ದಾರಿ ತೋರಿಸಿದ್ದು, ನಾವು ಹೆಂಗೆ ಹೋಗ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳು ಅಂತ ನಾವು ಹೇಳ್ಕೊಳಕ್ಕೆ ಇನ್ನೂ ಹೆಮ್ಮೆ ಆಗತ್ತೆ ನಮ್ಗೆ. ಫಸ್ಟ್ ಆಫ್ ಆಲ್ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಮ್ಗೆ ನಾನು ಬಂದಾಗಂತೂ ಪೂರ್ತಿ ಎಲ್ಲ ಕಡೆ ಪೋಷನ್ ಅಷ್ಟು ಮುಗಿದ ಹೋಗಿತ್ತು. ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಏನೋ ಒಂದು ಗೊತ್ತಾಯ್ತಿದ್ದಿಲ್ಲ. ಗಣಿತ ಅಂತೂ ಒಂದಿಷ್ಟು ಗೊತ್ತಿದ್ದಿದ್ದಿಲ್ಲ. ಅದನ್ನೆಲ್ಲ ನಮ್ಗೆ ಕ್ವಶನ್ ಪೇಪರ್ ಅಂದ್ರೆ ಹಿಂಗೆ ಇರ್ತೈತಿ, ಅದನ್ನ ಹಿಂಗೆ ನೀ ಟ್ಯಾಕಲ್ ಮಾಡ್ಬೇಕಾ, ಅದನ್ನ ಏನು ಮಾಡ್ಬೇಕು ಹೊಳ್ಳಿ ಎಷ್ಟು ನೀನು ಅಂದರೆ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಅದನ್ನ ಯಾವ ರೀತಿ ಒಂದು ಲೆಕ್ಕಕ್ಕಾದ್ರೂ ಹಾಕ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರ. ಅದು ಸರ್ ಹೇಳ್ಕೊಡೋಂಥ ನಮ್ಮ ಟೀಚಿಂಗ್ ಮೆಥಡ್ ಆಗಿರ್ಬೋದು, ಅವ್ರು ಎಷ್ಟೋ ನಮಗೆ ಸ್ಟ್ರಿಕ್ಟ್ ಇರ್ಬೋದು, ಬೈದಿರ್ಬೋದು. ಅವ್ರು ಹೇಳ್ಕೊಡೋಂಥ ಟೆಸ್ಟ್ ಸೀರೀಸ್ ಒಳಗೆ ಟ್ರಿಕ್ಸ್ ಇರ್ಬೋದು, ಅಂದರೆ ಕ್ವಶನ್ ಟ್ಯಾಕಲ್ ಮಾಡೋಂಥ ಟ್ರಿಕ್ಸ್ ಏನೇ ಅವ್ರು ಹೇಳ್ಕೊಡ್ತಿದ್ರಲ್ಲ ಅದ ನಮಗೆ ಹೆಲ್ಪ್ ಮಾಡಿದ್ದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸರ್ ಎಷ್ಟು ಸ್ಟ್ರಿಕ್ಟ್ ಇದ್ರೋ ಗೊತ್ತಿಲ್ಲ, ಆದ್ರೆ ಅವ್ರು ಡಬಲ್ ಸ್ಟ್ರಿಕ್ಟ್ ಮಾತ್ರ ನಮ್ಮ ಮಿಸ್ ಅಂಕೇರಿ ಇದ್ರು. ಇನ್ನು ಅವ್ರು ಸಣ್ಣ ತಪ್ಪಿಗೂ ಅವ್ರು ನಮಗೆ ತಿದ್ದಿ ಬುದ್ಧಿ ಹೇಳಿ ನಮ್ಮ ಕಡೆ ಎಲ್ಲ ತಿದ್ದಾರ ಅಂತ ಹೇಳಿ ನಾವು ನವೋದಯ ಸೆಟ್ ಆಗ್ಯಾವ ಅಂತ ಹೇಳಕ್ ಭಾಳ ಖುಷಿ ಅನಿಸ್ತೈತಿ. ಅವ್ರು ನಮಗೆ ಬೈದ್ ಬುದ್ಧಿ ಹೇಳ್ತಿದ್ರು ಇಲ್ಲ ಗೊತ್ತಿಲ್ಲ, ಆದ್ರೂ ಒಂದೆರಡು ಏರ್ಗೈ ಮಾತ್ರ ತಗೊಂತಿದ್ರು. ಅದಕ್ಕಂತೂ ನಮ್ಗೆ ಅಂದ್ರೆ ಅಷ್ಟು ನಾವು ಅವ್ರು ಅಷ್ಟು ಕಲ್ಸಿದಕ್ಕನ ನಾವು ಈ ಸ್ಥಾನಕ್ಕೆ ಬಂದೇವಂತ ನಮ್ಗೆ ಹೇಳ್ಕೊಡಕ್ಕೆ ಇನ್ನೂ ಹೆಮ್ಮೆ ಆಕತಿ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನೆಕ್ಸ್ಟ್ ಹೇಳ್ಬೇಕಂದ್ರೆ ಅಮ್ಮಾರ ಬಗ್ಗೆ ಹೇಳ್ಬೇಕಾ. ಅಮ್ಮಾರ ನಮ್ಮ ಕರೆ ಸ್ವಂತ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ನಾವು ಹಂಗೆ ನಾವು 5th ಒಂದು ಸ್ವಲ್ಪ ಅಳುದು ಮಾಡ್ತಿದ್ವಿ ನಮ್ಮ ಬ್ಯಾಚ್ದಾಗ. ಅವರೆಲ್ಲ ಸಮಾಧಾನ ಮಾಡೋದಾಗಲಿ, ಆಮೇಲೆ ಯಾರು ಊಟ ಮಿಸ್ ಆಗಿ ಬಿಟ್ಟು ಬಂದಾರ ಅಂತಂದ್ರೆ ಅವ್ರಿಗೆ ಇಲ್ಲೇ ಊಟ ಕೊಡ್ತಿದ್ರು. ಅದು ಒಂದು ಭಾಳ ಚಲೋ ಹೇಳಕ್ಕೆ. ನಮ್ಮ ಸ್ವಂತ ಮನೆಯೊಳಗೆ ಊಟ ಮಾಡೋದು ಎಷ್ಟು ಖುಷಿ ಇರ್ತೈತೆ ಹೇಳ್ರಿ. ಅವಳೀಗ ಅಂದ್ರೆ ಈಗ ಆ ಟೈಮ್ನಾಗ ಹೆಂಗಿತ್ತಂದ್ರೆ ಬರೀ ಒಂದು 12 ಜನ 15 ಜನ ಅಷ್ಟೇ ಕಲಿಸ್ತಿದ್ರು. ನಮ್ಗೆ ಹೆಂಗೆ ಅನಿಸ್ತಿತ್ತು, ಒಂದು ಸಣ್ಣ ರೂಮ್ನಾಗ ಕುಂತ್ಕೊಂಡು ಕಲಿತಿದ್ವಿ ಅನಿಸ್ತಿತ್ತು. ಅದು ಒಂದು 3 ವರ್ಷ ಬಂದ್ಬಿಟ್ಟು ನೋಡ್ತೀವಿ ಇದು ಒಂದು ಸಣ್ಣ ಟ್ಯೂಷನ್ ಇದ್ದಿದ್ದು ಗುರುಕುಲ ಆಗಿ ಬೆಳೆದೈತಿ. ನಾವು ಏನು ಒಂದು ನಮ್ಮ ಹಾರೈಕೆ ನಮ್ಮ ಬೈಕೆ ಏನಂದ್ರೆ ಇದೇನು ಗುರುಕುಲ ಆಗೈತಲ್ಲ, ಮುಂದೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಲಿ, ಇಡೀ ನಮ್ಮ ಕರ್ನಾಟಕದೊಳಗೆ ದೊಡ್ಡದೊಂದು ಹೆಸರು ಮಾಡಲಿ ಅಂತ ನಾವು ಬಯಸ್ತೇವೆ. ಈಗ ಸರ್ ಮೇಡಮ್ಗೆ ನಾವು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಆದರೂ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ತಂದೇವಿ, ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೋರಿ. ಸರ್ ಮೇಡಮ್ ಪ್ಲೀಸ್.